ಭಾನುಪ್ರಕಾಶ್ ಅವರ ಅಗಲಿಕೆ ಕಾರ್ಯಕರ್ತರಿಗೆ ದಿಗ್ಭ್ರಮೆ ಉಂಟು ಮಾಡಿದೆ. ಭಾನುಪ್ರಕಾಶ್ ಇಡೀ ಕುಟುಂಬವೇ ಸಂಘಕ್ಕಾಗಿ ದುಡಿದ ಕುಟುಂಬ, ಯಾರಿಗೂ ನೋಯಿಸದೆ ಪರಿಶುದ್ಧ ರಾಜಕೀಯ ಮಾಡಿಕೊಂಡು ಬಂದವರು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಭಾನುಪ್ರಕಾಶ್ ಅವರ ಸಾವು ಸಂಘಟನೆಗೆ ತುಂಬಲಾರದ ನಷ್ಟ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಪ್ರೇರಣೆ ನಮ್ಮ ಜೊತೆಗೆ ಇರಲಿದೆ. ಯಡಿಯೂರಪ್ಪನವರು ಬರಬೇಕಿತ್ತು, ಕಾರಣಾಂತರದಿಂದ ಬರಲು ಸಾಧ್ಯ ಆಗಿಲ್ಲ. ಅವರ ನುಡಿಮುತ್ತುಗಳು ಎಂದಿಗೂ ನಮ್ಮ ಜೊತೆಗೆ ಇರುತ್ತೆ. ಕುಟುಂಬಕ್ಕೆ ದೇವರು ದುಃಖ ಭರಿಸುವ ಶಕ್ತಿ ನೀಡಲಿ ಎಂದರು. ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು ಭಾನುಪ್ರಕಾಶ್ ಜಿಯವರು ಅವರ ಒಂದು ಅಗಲಿಕೆ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಒಂದು ದಿಗ್ಭ್ರಮೆ ಉಂಟಾಗಿರ್ತಕ್ಕಂಥದ್ದು. ಭಾನುಪ್ರಕಾಶ್ ಅಂತ ಹೇಳಿದ್ರೆ ರಾಜಕಾರಣಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಇಡೀ ಕುಟುಂಬವೇ, ಭಾನುಪ್ರಕಾಶ್ ಜಿ ಇರ್ಬೋದು, ಅವ್ರ ಕುಟುಂಬವೇ ಸಂಘಟನೆ, ಪರಿವಾರದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು. ನನ್ನಂಥ ಸಾವಿರಾರು ಕಾರ್ಯಕರ್ತರಿಗೆ ಒಂದು ಮಾರ್ಗದರ್ಶನ ಮಾಡಿಕೊಂಡು, ಒಂದು ಪ್ರೇರಣೆಯನ್ನು ಕೊಡಿಕೊಂಡು, ಸಂಘಟನೆಯಲ್ಲಿ ನಾವು ಹೇಗೆ ತೊಡಗಿಸ್ಕೋಬೇಕು, ಅವರ ನಿಜ ಜೀವನದಲ್ಲೂ ಕೂಡ ಅವರ ಶ್ರದ್ಧೆಯಿಂದ ನಡ್ಕೊಂಡು ಬಂದಿರತಕ್ಕಂಥವ್ರು. ಯಾರೊಬ್ಬರಿಗೂ ಕೂಡ ನೋಯಿಸ್ದೇನೆ ಒಂದು ಪರಿಶುದ್ಧ ರಾಜಕಾರಣವನ್ನು ಮಾಡಿಕೊಂಡು, ನಿಜವಾಗ್ಲೂ ಕೂಡ ಅವರ ಅಗಲಿಕೆ ಇಡೀ ನಮ್ಮ ಸಂಘಟನೆಗೆ ಒಂದು ತುಂಬಲಾರದಂಥ ಒಂದು ನಷ್ಟ. ಇವತ್ತು ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ, ಅವರ ಕುಟುಂಬ ಜೊತೆಗೆ ನಮ್ಮ ಕಾರ್ಯಕರ್ತರು ಕೂಡ ಒಂದು ತುಂಬಲಾರದಂಥ ನಷ್ಟ ಆಗಿದೆ. ಭಗವಂತನ ಪ್ರಾರ್ಥನೆ ಮಾಡ್ತೇನೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರು ನಮ್ಮ ಮಧ್ಯೆ ಇಲ್ಲದೇ ಇದ್ದರೂ ಸಹ ಅವರ ಒಂದು ಪ್ರೇರಣೆ ಯಾವಾಗಲೂ ಸಹ ನಮ್ಮ ಜೊತೆಲಿ ಇದ್ದೇ ಇರ್ತದೆ. ನಾನು ಕೂಡ ರಾಜ್ಯದ ಅಧ್ಯಕ್ಷನಾದ ನಂತರ ಅವ್ರ ಮನೆಗೆ ಭೇಟಿಯನ್ನು ಕೊಟ್ಟು ನನಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಇದ್ದಂತು. ಸ್ವಲ್ಪ ಹಿರಿಯರು ನಮ್ಮ ಮಧ್ಯೆ ಇಲ್ಲ. ನಿನ್ನೆ ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಬರಬೇಕಾಗಿತ್ತು, ಕಾರಣಾಂತರದಿಂದ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಅವರ ಮಾರ್ಗದರ್ಶನ ಇವತ್ತು ನಮ್ಮ ಮಧ್ಯೆ ಸದಾ ಇರುತ್ತದೆ. ನಮ್ಮ ಕಿವಿನಲ್ಲಿ ಯಾವಾಗಲೂ ಕೂಡ ಅವರ ನುಡಿಮುತ್ತುಗಳು, ನುಡಿ ಮಾತುಗಳು ಯಾವಾಗಲೂ ಕೂಡ ನಮ್ಮ ಜೊತೆಲಿ ಇದ್ದೇ ಇರ್ತದೆ. ಅವರ ಅಗಲಿಕೆಯನ್ನು ತಡೆದುಕೊಂತ ಶಕ್ತಿ ಭಗವಂತ ಕುಟುಂಬಕ್ಕೆ ಕೊಡಲಿ ಅಂತೇಳಿ ನಾನು ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಸಹ್ಯಾದ್ರಿ ಕಾಲೇಜಿನಲ್ಲಿ